ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ರು ಮಾರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು, ಅಲ್ಲ ಯಜಮಾನ್ರೆ, ನಾವೆಲ್ಲರೂ ಕೂಡ ನಿಮ್ಮನ್ನು ದೇವ್ರ ಥರ ನೋಡ್ತಿದ್ದೀವಿ. ದಯವಿಟ್ಟು ಈ ಮನೆಯಿಂದ ಆಚೆ ಹೋಗೋ ಮಾತಾಡಬೇಡಿ. ನೀವೇನಾದರೂ ಈ ಮನೆಯಿಂದ ಆಚೆ ಹೋದರೆ ನಮ್ಮ ಜೀವನೇ ಹೋದಂಗಾಗುತ್ತೆ ಅಂತ ಹೇಳ್ತಾರೆ. ಆಗ ವಂದನ, ಬಾವ, ಸುಬ್ಬು ಮನೆಯವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇವಾಗಲಾದರೂ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಆಗ ಸುರೇಂದ್ರ, ಅಣ್ಣ, ನಿನಗೆ ಜೈಕಾರ ಆಗ್ತಿದ್ದವರೆಲ್ಲ ನಿನ್ನ ಮೇಲೆ ಸಣ್ಣ ಆರೋಪ ಬಂದ ತಕ್ಷಣ ಧಿಕ್ಕಾರ ಕೂಗೋದಕ್ಕೆ ಶುರು ಮಾಡಿದ್ರು. ನಿನ್ನನ್ನು ಆಡಿ ಹೊಗಳುತ್ತಿದ್ದಂಥ ಜನ ನೀನು ಅಧಿಕಾರ ಕಳ್ಕೊಂಡ ತಕ್ಷಣ ಮಾಯ ಆಗೋದ್ರು. ನೀನು ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲನೂ ಕಳ್ಕೊಂಡ್ರು ಕೂಡ ನಿನ್ನ ಜೊತೆ ಯಾರು ಇರ್ತಾರೋ ಅವರೇ ನಮ್ಮ ಸಂಬಂಧಿಗಳು, ಅವರೇ ನಮ್ಮ ಹಿತೈಷಿಗಳು, ಅವರೇ ನಮ್ಮ ಕುಟುಂಬದವರಣ ಅಂತ ಹೇಳ್ತಾರೆ. ಆಗ ವಂದನ, ನೋಡಿ ಬಾಬಾ, ನೀವು ಅಧಿಕಾರ ಕಳ್ಕೊಂಡಿರ್ಬೋದು, ಆದರೆ ಆಸ್ತಿ ಅಂತಸ್ತು ಏನೇ ಕಳ್ಕೊಂಡ್ರು ನೀವು ಕಳ್ಕೊಳಕ್ಕಾಗದೇ ಇರೋವಂಥ ಆಸ್ತಿ ಅಂತಂದರೆ ಅದು ಸುಬ್ಬು ಮಾತ್ರ. ಸುಬ್ಬು ಮನೆಯವರು ನಿಮ್ಮ ಜೊತೆ ಇದ್ದಾರೆ, ಜೊತೆಗೆ ಶ್ರಾವಣಿ ಕೂಡ ನಿಮ್ಮ ಪ್ರೀತಿಗೋಸ್ಕರ ಆತೊರಿತಿದ್ದಾಳೆ. ಇಂಥ ಸಮಯದಲ್ಲಿ ನೀವು ಮನೆ ಬಿಟ್ಟು ಹೋಗುವಂಥ ಮಾತನ್ನು ಯಾಕೆ ಆಡ್ತಿದ್ದೀರಾ? ಈಗಷ್ಟೇ ನೀವು ಮತ್ತು ನಂದಿನಿ ಅಕ್ಕ ಇಬ್ಬರು ಕೂಡ ಒಂದಾಗಿದ್ದೀರಾ. ಖುಷಿಯಾಗಿ ಇದೇ ಮನೇಲಿ ಇವ್ರುಗಳ ಜೊತೆನೇ ಇರ್ಬೋದು ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದು, ನಾನು ತಂದೆ ಪ್ರೀತಿ ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದೀನಿ ಅಂತ ಚಿಕ್ಕಮ್ಮನಿಗೆ ಚೆನ್ನಾಗೇ ಗೊತ್ತಿದೆ. ಅದಕ್ಕೆ ಅವರು ಈ ರೀತಿ ಹೇಳ್ತಿರೋದು. ಅದೇನಾದರೂ ಆಗಲಿ, ನೀವಿಬ್ಬರು ಮಾತ್ರ ನಮ್ಮ ಜೊತೆನೇ ಇರಬೇಕು, ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ವೀರು, ಸರಿ, ಹಾಗಾದರೆ ಇಷ್ಟು ಹೇಳಿದ್ಮೇಲೆ ಈ ವಿಷಯದ ಬಗ್ಗೆ ಆರ್ಗ್ಯೂ ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಸರಿ ಅಣ್ಣ, ಹಾಗಾದರೆ ನಾವಿನ್ನು ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಆಗ ನಂದಿನಿ, ಅಲ್ಲ ಸುರೇಂದ್ರ, ನಮ್ಮನ್ನು ಇಲ್ಲೇ ಇರೋದಕ್ಕೆ ಹೇಳಿಬಿಟ್ಟು ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಸರಿನಾ ಅಂತ ಕೇಳ್ತಾರೆ. ಆಗ ವಂದನ, ಅದು ಆಗಲ್ಲ ಅಕ್ಕ, ಕಷ್ಟನೋ ಸುಖನೋ ತುಂಬ ವರ್ಷಗಳಾದಮೇಲೆ ನಾನು ನಮ್ಮ ತಂದೆ ತಾಯಿ ಜೊತೆ ಇರೋವಂಥ ಅವಕಾಶ ಸಿಕ್ಕಿದೆ. ಆಗಾಗ ಬಂದು ಹೋಗ್ತಿರ್ತೀವಿ. ಅದು ಅಲ್ಲದೆ ಇವ್ರು ಬೇರೆ ಏನೋ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ವೀರು, ಸರಿ ನಮ್ಮ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು, ವಂದನ ಹೋಗು ಅಂತ ಹೇಳ್ತಾರೆ. ವಂದನ ಹೋಗಿ ಬಟ್ಟೆ ಇರೋ ಕವರ್ನ ತೊಗೊಂಬರ್ತಾರೆ. ಸುರೇಂದ್ರ, ಏನೋ ಇದು ಅಂತ ವೀರು ಕೇಳ್ತಾರೆ. ಆಗ ಸುರೇಂದ್ರ, ಅಣ್ಣ, ನೀನು ಅಧಿಕಾರ ಕಳ್ಕೊಂಡಿರ್ಬೋದು, ಆಸ್ತಿ ಅಂತಸ್ತನ್ನ ಕಳ್ಕೊಂಡಿರ್ಬೋದು, ಆದರೆ ನಮ್ಮ ಪಾಲಿಗೆ ಯಾವತ್ತಿದ್ರೂ ಕೂಡ ನೀನು ರಾಜನೇ. ಹಾಗೆ ಇನ್ನೊಂದು ವಿಷಯ ಅಣ್ಣ, ಜೀವನದಲ್ಲಿ ಆಗುವಂಥ ಏರಿಳಿತಗಳು ವೀರೇಂದ್ರ ಸರ್ ದೇಸಾಯಿನ ಯಾವುದೇ ಕಾರಣಕ್ಕೂ ಕುಗ್ಗಿಸ್ಬಾರ್ದು ಅಂತ ಹೇಳಿ ಆ ಬಟ್ಟೆಗಳನ್ನ ವೀರು ಕೊಡ್ತಾರೆ. ಸರಿ, ನಾವಿನ್ನು ಹೋಗಿ ಬರ್ತೀವಿ ಅಂತ ಹೇಳಿ ಸುರೇಂದ್ರ ಮತ್ತು ವಂದನ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಇದೆಲ್ಲ ಆದಮೇಲೆ ನಂದಿನಿ ಮತ್ತು ಶ್ರಾವಣಿ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಿರ್ತಾರೆ. ಆಗ ನಂದಿನಿ, ಪುಟ್ಟ, ಇಂದ್ರಮ್ಮವ್ರಿಗೆ ಈ ಮನೆಯವ್ರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಅಷ್ಟಕ್ಕೂ ಅವ್ರ ಮನೆಗೆ ವರಲಕ್ಷ್ಮಿ ಸೊಸೆಯಾಗಿ ಹೋಗಿರೋದು ಅವ್ರಿಗೆ ಇಷ್ಟ ಇಲ್ವೋ? ಇಲ್ಲ ಅಂತಂದರೆ ಬೇರೆ ಏನಾದರೂ ಕಾರಣ ಇದೆಯಾ? ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಸಂಬಂಧಿಕರು ಅನ್ನೋ ಪ್ರೀತಿಲೂ ಮಾತಾಡೋದಿಲ್ಲ, ಕನಿಷ್ಠ ಪಕ್ಷ ಬಾಡಿಗೆ ಮನೆಯವರು ಅನ್ನೋ ಸಲಿಗೆಲೂ ಕೂಡ ಮಾತಾಡೋದಿಲ್ಲ. ಯಾವಾಗ ನೋಡಿದ್ರೂ ಈ ರೀತಿ ಕೋಪದಲ್ಲಿ ಜಗಳ ಆಡೋ ಮಟ್ಟಕ್ಕೆ ಬರ್ತಾರೆ ಅಂತಂದರೆ ಅವ್ರಿಗೆ ಈ ಮನೆಯವ್ರ ಮೇಲೆ ಅಂಥ ಕೋಪ ಮತ್ತು ದ್ವೇಷಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಗ ಶ್ರಾವಣಿ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ನಂದಿನಿಯವ್ರಿಗೂ ಬೇಜಾರಾಗುತ್ತೆ. ಇಷ್ಟೆಲ್ಲ ನಡೆದಿದ್ಯಾ? ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಇದ್ರ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ವಲ್ಲ, ಆಮೇಲೆ ಏನಾಯಿತು ಅಂತ ಕೇಳ್ತಾರೆ. ವರಲಕ್ಷ್ಮಿ ಮತ್ತು ವರ್ಧನ್ ಮದುವೆ ಮಾಡಿಸಿದ್ದಕ್ಕೆ ಇಂದ್ರಮ್ಮವ್ರಿಗೆ ನನ್ನ ಮೇಲೆ ಸಿಟ್ಟಿದೆ. ವರಲಕ್ಷ್ಮಿನೂ ನಮ್ಮ ಮನೆಗೆ ಸೊಸೆಯಾಗಿ ಬಂದುಬಿಟ್ಲು, ಆದರೆ ತನ್ನ ಮಗಳು ಶ್ರೀವಲಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಕೋಪ ಅವ್ರ ಮನಸ್ಸಲ್ಲಿ ಹಾಗೆ ಕೂತ್ಬಿಟ್ಟಿದೆ. ಇದರಿಂದ ನನ್ನ ಮೇಲಿರೋ ಸಿಟ್ಟು ಅವ್ರಿಗೆ ಇನ್ನೂ ಜಾಸ್ತಿ ಆಗಿದೆ. ಆ ಸಿಟ್ಟು ಯಾವಾಗ ಕಮ್ಮಿ ಆಗುತ್ತೋ ಅಂತ ಗೊತ್ತಿಲ್ಲ, ಆದರೆ ಅದರ ಪರಿಣಾಮನ ಮಾತ್ರ ಇವಾಗ ವರಲಕ್ಷ್ಮಿ ಆ ಮನೇಲಿ ಇದ್ದು ಅನುಭವಿಸ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಶ್ರಾವಣಿ ಮಾತು ಕೇಳಿ ನಂದಿನಿಗೂ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಸಾವಿತ್ರಿ ಕನ್ನಡಿ ಮುಂದೆ ನಿಂತಿರ್ತಾರೆ. ಕಂದ, ನೋಡ್ದ, ಈ ಅರಮನೆ ನಿಮ್ಮ ಅಮ್ಮನ ಪಾಲಿಗೆ ಸೆರೆಮನೆ ಆಗಿಬಿಟ್ಟಿದೆ. ನಾನು ಈ ಮನೆಗೆ ಬಂದಾಗ ನನಗಿದು ದೇವಸ್ಥಾನ ಥರ ಇತ್ತು. ನೀನು ನನ್ನ ಹೊಟ್ಟೆ ಒಳಗಡೆ ಇದ್ದಾಗ ನಾನು ಸಾಯಬೇಕು ಅಂತ ಹೊರಟಿದ್ದೆ. ಆವಾಗ ದೇವ್ರ ಥರ ಬಂದು ಕಾಪಾಡಿದ್ದೆ ಸುಬ್ಬು ಅಣ್ಣ ಮತ್ತು ಶ್ರಾವಣಿ. ಆದರೆ ಈ ರಾಕ್ಷಸರು ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತೈತೆ. ಪಾಪ ಹೆಂಗವರು ಏನು ಮಾಡ್ತಿದ್ದಾರೋ, ಅವ್ರ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತಂದರೂ ಕೂಡ ನನ್ನ ಕೈಲಿ ಅದು ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು ಕಂದ. ನಿನ್ನನ್ನು ಇಂಥ ರಾಕ್ಷಸರು ಮಧ್ಯೆ ಬೆಳೆಸೋಂಥ ಪರಿಸ್ಥಿತಿಲಿ ನಾನಿದ್ದೀನಿ. ನಿನಗೆ ಒಳ್ಳೆ ಜಾಗದಲ್ಲಿ ಜನ್ಮ ಕೊಡೋಕ್ಕಾಗ್ತಿಲ್ವಲ್ಲ ಅನ್ನೋ ಕೊರಗು ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಕಾಡ್ತಿದೆ ಅಂತ ಮಾತಾಡ್ತಿರ್ತಾರೆ. ಮತ್ತು ಇಲ್ಲಿ ನಂದಿನಿ ವೀರು ಇಬ್ಬರು ಕೂಡ ರೂಮಲ್ಲಿ ಕೂತಿರ್ತಾರೆ. ವೀರು, ಯಾಕಾಗಿ ನೋಡ್ತಿದ್ದೀರಾ ಅಂತ ನಂದಿನಿ ಕೇಳ್ತಾರೆ. ಆಗ ವೀರು, ನಂದಿನಿ, ನಾನು ಜೀವನದಲ್ಲಿ ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ. ಆಗ ನೋಡೋಕೆ ಹೋದರೆ ನಿನ್ನ ಮುಂದೆ ನಿಂತಾಗ ತಲೆ ತಗ್ಗಿಸ್ಕೊಂಡು
ನಿಲ್ಲಬೇಕು ಅಂತ ಅನಿಸುತ್ತೆ. ಈಗಾಗಲೇ ನಿನ್ನ ಮುದ್ದಾದ ಮುಖನ ನಾನು ಮಾಡಿರೋ ತಪ್ಪಿಂದ ನನ್ನಿಂದ ದೂರ ಇರೋ ಥರ ಮಾಡ್ಕೊಂಬಿಟ್ಟೆ. ಈಗಲೂ ಕೂಡ ನಿನ್ನ ಮುಂದೆ ನಿಂತಿದ್ದಾಗ ನನ್ನ ಹೃದಯ ತಲೆ ಬಗ್ಸು ಅಂತ ಹೇಳುತ್ತೆ. ಅದೇ ನನ್ನ ಕಣ್ಗಳಲ್ಲಿ ಪಾಪ ಪ್ರಜ್ಞೆ ಕಾಡ್ತಾನೆ ಇರುತ್ತೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ, ವೀರು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆದರೂ ಕೂಡ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಬಗ್ಗೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಅಷ್ಟೆಲ್ಲ ಹೇಳುವಾಗ ನಿಮಗೆ ನಿಮ್ಮ ಪ್ರೀತಿ ಮೇಲೆ ನಂಬಿಕೆನೇ ಬರಲಿಲ್ವಾ? ನಾನು ಆ ರೀತಿ ಎಲ್ಲ ನಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ. ಆಗ ವೀರು ಏನು ಮಾತಾಡದೆ ತಲೆ ತೆಗೆಸ್ಕೊತಾರೆ. ನೋಡಿ ವೀರು, ನಿಮ್ಮ ಮನಸ್ಸಿಗೆ ಬೇಜಾರಾಗಲಿ ಅಂತ ನಾನು ಈ ರೀತಿ ಮಾತಾಡಿದ್ದಲ್ಲ. ನೀವು ಅನುಮಾನ ಪಟ್ಟಿಲ್ಲ ಅಂದಿದ್ರೆ ನೀವು, ನಾನು, ನಮ್ಮ ಮಗಳು ಎಷ್ಟು ಖುಷಿಯಾಗಿ ಜೀವನ ಮಾಡ್ಬೋದಾಗಿತ್ತು. ಇವತ್ತಿಗೆ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದ ಅನುಮಾನ ದೂರ ಆಯಿತು, ನನ್ನ ಸ್ವಾಭಿಮಾನ ಕೂಡ ಉಳಿತು. ಆದರೆ ಈ ವಿಷಯದಲ್ಲಿ ಶಿಕ್ಷೆ ಅನುಭವಿಸಿದ್ದು ನಮ್ಮ ಮಗಳು ಶ್ರಾವಣಿ. ಅವಳ ಬಾಲ್ಯನೇ ನಾಶ ಆಗೋಯ್ತಲ್ಲ ವೀರು. ನೋಡೋಕೆ ಹೋದರೆ ನಮ್ಮಿಬ್ರದ್ದು ಕೂಡ ತಪ್ಪಿದೆ ಅಂತ ಹೇಳ್ತಾರೆ. ಆಗ ವೀರು, ಇಲ್ಲ ನಂದಿನಿ, ಈ ವಿಷಯದಲ್ಲಿ ತಪ್ಪೆಲ್ಲ ನಂದೆ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು. ನಿಜವಾದ ಪ್ರೀತಿಲಿ ಮೋಸ ಇರೋದಿಲ್ಲ. ಮೋಸ ಇದ್ದರೆ ಅದು ನಿಜವಾದ ಪ್ರೀತಿನೇ ಅಲ್ಲ. ನಂದಿನಿ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ನನಗೆ ಇವಾಗ ಅರ್ಥ ಆಗಿದೆ. ಹಾಗೆ ನೋಡೋಕೆ ಹೋದರೆ ಶ್ರಾವಣಿಗೆ ಬಾಲ್ಯ ಹಾಳಾಗಿರ್ಬೋದು, ಆದರೆ ಅವಳು ಕಳ್ಕೊಂಡಿರೋ ಪ್ರೀತಿಗಿಂತ 10 ಪಟ್ಟು ಪ್ರೀತಿನ ನಾವು ಜಾಸ್ತಿ ಕೊಡಬೇಕು, ಅವಳನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆಗ ನಂದಿನಿ, ಆಯಿತು ವೀರು, ಹಾಗೆ ಮಾಡೋಣ. ಮತ್ತು ನಾನು ಈ ರೀತಿ ಎಲ್ಲ ಮಾತಾಡಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ಇಷ್ಟು ವರ್ಷ ಆ ಮಾತುಗಳನ್ನ ಕೇಳೋದಕ್ಕೂ ಕೂಡ ಯಾರೂ ಇರಲಿಲ್ಲ ವೀರು. ಯಾಕೆ ಅಂತಂದರೆ ನೀವೇ ನನ್ನ ಪ್ರಪಂಚ. ಸರಿ, ಹೊತ್ತಾಗಿದೆ, ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ವೀರು, ಪರವಾಗಿಲ್ಲ, ಮೊದಲು ನೀನು ಮಲಗು ಅಂತ ಹೇಳಿ ನಂದಿನಿಯವ್ರನ್ನ ಮಲಗಿಸಿ ಕಾಲು ಹೊತ್ತಾ ಇರ್ತಾರೆ. ಆಗ ನಂದಿನಿ, ವೀರು ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ವೀರು, ನನ್ನ ಪಾಲಿನ ದೇವತೆಗೆ ಪುಟ್ಟು ಸೇವೆ ಮಾಡ್ತಿದ್ದೀನಿ, ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಆಗಬೇಕಲ್ವಾ ಅಂತ ಹೇಳ್ತಾರೆ. ಆಗ ನಂದಿನಿ, ವೀರು, ಪಾಪ ಪುಣ್ಯ ಅನ್ನೋದೆಲ್ಲ ನಮ್ಮಿಬ್ಬರ ಮಧ್ಯ ಇರಬಾರ್ದು. ಏನಿದ್ರು ಪ್ರೀತಿ ಮಾತ್ರ ಇರಬೇಕು. ನೀವು ಬರೀ ಜನನಾಯಕ ಮಾತ್ರ ಅಲ್ಲ, ನನ್ನ ಬದುಕಿಗೂ ಕೂಡ ನೀವೇ ನಾಯಕ ಅಂತ ಹೇಳ್ತಾರೆ. ನಂದಿನಿಯವ್ರ ಮಾತು ಕೇಳಿ ವೀರಿಗೂ ಖುಷಿಯಾಗುತ್ತೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ತಿಂಡಿ ತಿಂದು ಕೂತಿರ್ತಾರೆ. ಆಗ ವೀರು, ಬೆಳಗ್ಗೆಯಿಂದ ಪೃಥ್ವಿ ಕಾಣಿಸ್ತಾನೆ ಇಲ್ವಲ್ಲ, ತಿಂಡಿಗೂ ಬರಲಿಲ್ಲ, ಎಲ್ಗೋದ ಅಂತ ಕೇಳ್ತಾರೆ. ಆಗ ಸುಬ್ಬು, ಏನೋ ಗೊತ್ತಿಲ್ಲ ಯಜಮಾನ್ರೆ, ಯಾರಿಗೂ ಏನು ಹೇಳಿದೆ ಕೇಳದೆ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ಹೇಳಿದೆ ಬೆಳಗ್ಗೆನೆ ಹೊರಟೋದ್ರು ಅಂತ ಹೇಳ್ತಾರೆ. ಆಗ ನಂದಿನಿ, ಪೃಥ್ವಿ ಯಾಕೆ ಈ ರೀತಿ ಮಾಡ್ತಾನೆ ಅಂತಲೇ ಅರ್ಥ ಆಗೋದಿಲ್ಲ. ಪದ್ದು, ನಾವು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರು ದುಷ್ಟಶಕ್ತಿಗಳು ನಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಮೊದಲು ಪೃಥ್ವಿಗೆ ಫೋನ್ ಮಾಡಿ ಎಲ್ಲೇ ಇದ್ದರೂ ಕೂಡ ಬರೋದಕ್ಕೆ ಹೇಳು ಅಂತಾರೆ. ಆಗ ವೀರು, ಈ ಪೃಥ್ವಿ ಯಾಕೆ ಈ ರೀತಿ ಮಾಡ್ತಾನೆ ಅಂತಲೇ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೃಥ್ವಿ ಅಲ್ಲಿಗೆ ಬಂದು, ಯಾಕೆ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಹೇಳಿ ಚೋಟು ಬಾರ ಒಳಗಡೆ ಅಂತ ಕರೀತಾರೆ. ಚೋಟು ಬಂದಿದ್ದು ನೋಡಿ ನಂದಿನಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ಚೋಟು ಹೋಗಿ ನಂದಿನಿಯವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಚೋಟು, ಹೇಗೋ ಇದೆಯಾ ಅಂತ ನಂದಿನಿ ಕೇಳ್ತಾರೆ. ಅಮ್ಮೋರೆ, ನಾನು ಚೆನ್ನಾಗಿದ್ದೀನಿ, ನಿಮಗೆ ಆಕ್ಸಿಡೆಂಟ್ ಆಗಿತ್ತಂತಲ್ಲ, ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಗ ನಂದಿನಿಯವರು, ನಾನು ಆರಾಮಾಗಿ ಇದ್ದೀನಿ ಚೋಟು, ಸಾರಿ ಕಣೋ, ನಾವಿಬ್ಬರು ಬಂದು ನಿನ್ನನ್ನು ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದೆ, ಆದರೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಓಡಾಡೋಕ್ಕೆ ಆಗದಿರೋಂಥ ಪರಿಸ್ಥಿತಿಲಿದ್ದೆ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಚೋಟು, ಪರವಾಗಿಲ್ಲ ಅಮ್ಮೋರೆ, ಅಂಥ ಸಮಯದಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಜೊತೇಲಿಲ್ಲ ಅನ್ನೋದೇ ನನಗೆ ಬೇಜಾರು ಅಂತ ಹೇಳ್ತಾರೆ. ಆಗ ವೀರು, ನಂದಿನಿ, ನೀನು ಹೇಳ್ತಿದ್ದಲ್ಲ ಚೋಟು ಅಂತ, ಇವನೇನ ಮಗನ ಸ್ಥಾನದಲ್ಲಿದ್ದು ಇಷ್ಟು ವರ್ಷ ನಿನ್ನನ್ನು ನೋಡ್ಕೊಂಡು ಬಂದಿದ್ದು ಅಂತ ಕೇಳ್ತಾರೆ. ಆಗ ಚೋಟು, ಹೌದು ಯಜಮಾನ್ರೆ, ನಾನೇ ಆ ಚೋಟು ಅಂದರೆ, ನಾನು ಮಗನ ಸ್ಥಾನದಲ್ಲಲ್ಲ, ನಂದಿನಿ ಅಮ್ಮೋರೆ ನನ್ನ ತಾಯಿ ಸ್ಥಾನದಲ್ಲಿ ಇದ್ದು ನನ್ನ ನೋಡ್ಕೊಂಡಿದ್ದಾರೆ, ಅವ್ರ ಋಣ ನನ್ನ ಮೇಲಿದೆ, ಅದನ್ನು ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ವೀರು, ನಿನ್ನ ಮನಸ್ಸು ತುಂಬ ದೊಡ್ಡದಪ್ಪ, ಆಗ ನೋಡೋಕೆ ಹೋದರೆ ಗಂಡನಾಗಿ ನಾನು ಇವಳನ್ನ ನೋಡ್ಕೊಬೇಕಾಗಿತ್ತು, ನೀನು ಮಗನ ಸ್ಥಾನದಲ್ಲಿದ್ದು ನಂದಿನಿನ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ಯಾ, ತುಂಬ ಥ್ಯಾಂಕ್ಸ್ ನಿನಗೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಚೋಟು, ನೀನು ತುಂಬಾ ಅದೃಷ್ಟವಂತ, ಇಷ್ಟು ವರ್ಷ ನಾನು ತಾಯಿ ಪ್ರೀತಿಗೋಸ್ಕರ ಒದ್ದಾಡ್ತಿದ್ದೆ, ಆದರೆ ನೀನು ಅವ್ರ ಜೊತೆ ಇಷ್ಟು ವರ್ಷ ಇದೆಯಾ ಅಂತಂದರೆ ನೀನು ನನಗಿಂತ ಲಕ್ಕಿ ಅಂತ ಹೇಳ್ತಾರೆ. ಆಗ ಚೋಟು, ಅಮ್ಮೋರೆ, ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ, ನೀವೆಷ್ಟೇ ಆದರೂ ನಂದಿನಿ ಅಮ್ಮೋರ ಮಗಳು, ಸಾಲಿಗ್ರಾಮದ ಕುಡಿ, ದೊಡ್ಡ ಮನೆ ಋಣ ನಮ್ಮೆಲ್ಲರ ಮೇಲಿದೆ, ನಾವೆಲ್ಲರೂ ಕೂಡ ದೊಡ್ಡ ಮನೆ ಸೇವೆ ಮಾಡೋಕ್ಕೆ ಅಂತಲೇ ಇರೋದು ಅಂತ ಹೇಳ್ತಾರೆ. ಆಗ ವಿಶಾಲು, ಈ ಮಾತನ್ನು ಎಲ್ಲೋ ಕೇಳ್ದಾಗಿದೆಯಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಇನ್ನು ಎಲ್ಲಮ್ಮ ಕೇಳಿರ್ತೀಯ, ನನ್ನ ಬಾಯಲ್ಲಾಗಲಿ ಅಪ್ಪನ ಬಾಯಲ್ಲಾಗಲಿ ಪೃಥ್ವಿಯವ್ರ ಬಾಯಲ್ಲಾಗಲಿ ಅಷ್ಟೇ ಯಾಕೆ, ಯಜಮಾನ್ರ ಬಾಯಲ್ಲೂ ಬರೋದು ಇದೇ ಮಾತಲ್ವಾ, ದೊಡ್ಡ ಮನೆ ಋಣ ನಮ್ಮೆಲ್ಲರ ಮೇಲೂ ಇದೆ ಅಂತ ಹೇಳ್ತಾರೆ.
ಆಗ ವೀರು, ನಾನು ಈ ಹುಡುಗನ್ನ ಸಾಲಿಗ್ರಾಮದಲ್ಲಿ ಎಲ್ಲೂ ಕೂಡ ನೋಡಿಲ್ಲ, ಆದರೂ ಕೂಡ ಸಾಲಿಗ್ರಾಮದ ಬಗ್ಗೆ ಅದು ಹೇಗೆ ಮಾತಾಡ್ತಿದ್ದಾನೆ ಅಂತ ಕೇಳ್ತಾರೆ. ಆಗ ಚೋಟು, ಇದೇನು ಯಜಮಾನ್ರಿ ಈ ರೀತಿ ಕೇಳ್ತಿದ್ದೀರಾ, ಇಷ್ಟು ವರ್ಷ ನಂದಿನಿ ಅಮ್ಮವ್ರಿಗೆ ಕಾವಲಾಗಿದ್ದಿದ್ದು ಅಂತ ಏನೋ ಹೇಳೋಕೆ ಹೋಗ್ತಾನೆ. ಅಷ್ಟರಲ್ಲಿ ಪದ್ದು, ನಾನೇ ಇವನಿಗೆ ಸಾಲಿಗ್ರಾಮದ ಬಗ್ಗೆ ಹೇಳಿದ್ದು, ನಂದಿನಿ ಅಮ್ಮವರು ಚೋಟು ಬಗ್ಗೆ ಮಾತಾಡ್ತಿದ್ರು, ಅದಕ್ಕೆ ನಾನು ಪೃಥ್ವಿನ ಕಳಿಸಿ ಚೋಟುನ ಕರ್ಕೊಂಬರಕ್ಕೆ ಹೇಳಿದ್ದು ಅಲ್ವೇನೋ ಪೃಥ್ವಿ ಅಂತ ಕೇಳ್ತಾರೆ. ಆಗ ಪೃಥ್ವಿ ಕೂಡ ಹೌದೌದು ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಪದ್ದು, ವಿಶಾಲು, ಇವನು ಹೊಟ್ಟೆ ಹಸ್ಕೊಂಡು ಬಂದಿರಬೇಕು, ಊಟಕ್ಕೆ ರೆಡಿ ಮಾಡೋಗು ಅಂತಾರೆ. ಸರಿ ಅಂತ ಹೇಳಿ ವಿಶಾಲು ಒಳಗಡೆ ಹೋಗ್ತಾರೆ. ಆಗ ಪದ್ದು, ಇನ್ನೇನು ಚೋಟು, ಇನ್ಮೇಲೆ ಇಲ್ಲೇ ಇದ್ಬಿಡ್ತೀಯಲ್ವಾ ಅಂತ ಕೇಳ್ತಾರೆ. ಆಗ ಚೋಟು, ಇಲ್ಲ ಪದ್ದಣ್ಣ, ದೇವ್ರ ದಯೆಯಿಂದ ನಮ್ಮ ದೊಡ್ಡಪ್ಪ ಹುಡ್ಕೊಂಡು ಬಂದಿದ್ರು, ನಮ್ಮ ತಂದೆಗೆ ಸೇರಬೇಕಿರೋ ಜಮೀನನ್ನ ಮಾರಿದ್ರಂತೆ, ಅದರಿಂದ ಬಂದಿರೋ ದುಡ್ಡನ್ನ ನನಗೆ ಕೊಟ್ಟಿದ್ದಾರೆ. ಒಂದು ಅಂಗಡಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಜಾಗ ಹುಡುಕ್ತಿದ್ದೀನಿ, ಸಾಧ್ಯ ಆದರೆ ಅಲ್ಲೇ ಉಳ್ಕೊತೀನಿ ಅಂತ ಹೇಳ್ತಾರೆ. ಆಗ ನಂದಿನಿ, ಚೋಟು ಆಗ ನಮ್ಮ ಜೊತೆ ಇರಲ್ವ ನೀನು ಅಂತ ಕೇಳ್ತಾರೆ. ಆಗ ವೀರು, ನಂದಿನಿ, ಅವನು ಸ್ವಂತ ದುಡಿಮೆ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೊಬೇಕು ಅಂತ ಅಂದ್ಕೊಂಡಿರೋವಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಚೋಟು, ಹಾಗೆಲ್ಲ ಏನಿಲ್ಲ ಅಮ್ಮೋರೆ, ನಿಮ್ಮ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನನಗೆ ಯಾವುದೂ ಅಲ್ಲ, ನೀವು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮ ಪಾದದಡಿ ಕೂತ್ಕೊಂಡು ನಿಮ್ಮ ಪಾದ ಸೇವೆ ಮಾಡಿಕೊಂಡು ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ವೀರು, ಹಾಗೆಲ್ಲ ಏನಿಲ್ಲಪ್ಪ, ಇದೆಲ್ಲ ದೇವ್ರ ಲೀಲೆ ಅಷ್ಟೇ, ನೀನು ತುಂಬ ವರ್ಷಗಳಾದಮೇಲೆ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅಂತ ಹೇಳ್ತೀಯ, ಅವ್ರ ಜೊತೆ ಖುಷಿಯಾಗಿ ಇರುವಂತೆ ಬಿಡು ಅಂತ ಹೇಳ್ತಾರೆ. ಆಗ ಯಜಮಾನ್ರೆ, ನಾನೇನು ತುಂಬ ದೂರ ಇರೋದಿಲ್ಲ, ಇಲ್ಲೇ ಹತ್ರದಲ್ಲೇ ಇರ್ತೀನಿ, ನೀವು ಒಂದೇ ಒಂದು ಕೂಗು ಹಾಕಿದ್ರೆ ಸಾಕು, ಓಡೋಡಿ ಬಂದ್ಬಿಡ್ತೀನಿ, ಒಟ್ಟಿನಲ್ಲಿ ದೊಡ್ಡ ಮನೆ ಋಣ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸರಿ ಈಗ ಬಂದು ಊಟ ಮಾಡುವಂತೆ ಬಾ ಅಂತ ಹೇಳಿ ಚೋಟುನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಇದನ್ನೆಲ್ಲ ಕಾಂತಮ್ಮ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅಲ್ಲ, ಹೊಡೆದಾಡ್ಕೊಂಡು ಊಟ ಮಾಡಬೇಕು ಈ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ನು ಮುಂದೆ ಯುದ್ಧ ಮಾಡಬೇಕಾಗುತ್ತೇನೋ, ಊಟ ಸಿಗುತ್ತೋ ಇಲ್ವೋ, ಮಲಗೋಕ್ಕೂ ಜಾಗ ಸಿಗೋ ಥರ ಕಾಣಿಸ್ತಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಮ್ಯಾಡಿ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಿರ್ತಾರೆ. ಅಲ್ಲಿಗೆ ವಿಜಯಾಂಬಿಕಾ ಬಂದು, ಮ್ಯಾಡಿ, ನಾನು ಹೇಳಿರೋರ್ನೆಲ್ಲ ಪಾರ್ಟಿಗೆ ಇನ್ವೈಟ್ ಮಾಡಿದ್ಯಾ ತಾನೇ ಅಂತ ಕೇಳ್ತಾರೆ. ಆಗ ಮ್ಯಾಡಿ, ಹೌದು ಮಾಮ್, ನೀನು ಹೇಳಿರೋ ಎಲ್ಲ MP MLAs ಬಿಸ್ನೆಸ್ ಟೈಕೂನ್ಸು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದೀನಿ, ಯಾರನ್ನು ಕೂಡ ಬಿಟ್ಟಿಲ್ಲ, ಆದರೂ ನನಗೆ ಒಂದು ಅರ್ಥ ಆಗ್ತಿಲ್ಲ ಮಾಮ್, ಇಷ್ಟು ಜನರನ್ನೆಲ್ಲ ಕರೆಸಿ ಪಾರ್ಟಿ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ನೋಡು ಮ್ಯಾಡಿ, ಅಷ್ಟಕ್ಕೂ ನಾವು ಪಾರ್ಟಿ ಮಾಡ್ತಿರೋದು ಸಂಭ್ರಮ ಪಡೋದಕ್ಕಲ್ಲ, ನಮ್ಮ ರಾಜಕೀಯ ಭವಿಷ್ಯನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ಒಂದು ಯುದ್ಧ ಗೆದ್ದರೆ ಸೈನಿಕರೇ ಸಂಭ್ರಮ ಮಾಡ್ತಾರಂತೆ, ಅಂಥದ್ರಲ್ಲಿ ಈ ವಿಜಯಾಂಬಿಕಾ ರಾಣಿ ಇದ್ದಾಗೆ ನಾನು ಸಂಭ್ರಮ ಮಾಡಬಾರ್ದಾ? ಈ ಒಂದು ಪಾರ್ಟಿ ಕೊಡೋದ್ರಿಂದ ನನ್ನ ವ್ಯಾಲ್ಯೂ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ, ಹಾಗೆ ನನ್ನ ರಾಜಕೀಯದ ಕೆರಿಯರ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನೇನು ಇಷ್ಟರಲ್ಲಿ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಮಾಡ್ತಿದ್ದಾರೆ, ನನಗೆ MLA ಸೀಟು ಸಿಗಲೇಬೇಕು, ನಾನು ಮಿನಿಸ್ಟರ್ ಆಗಲೇಬೇಕು, ಅದಕ್ಕೆ ಈ ಪಾರ್ಟಿನ ಆರ್ಗನೈಸ್ ಮಾಡ್ತಿರೋದು ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಸೂಪರ್ ಮಾಮ್, ಒಟ್ಟಿನಲ್ಲಿ ನೀನು ಏನೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ, ನೀನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದು ಗುರಿ ಇರುತ್ತೆ. ಆದರೂ ಕೂಡ ನನಗೆ ಒಂದು ಡೌಟು, ನಿಜವಾಗ್ಲೂ ನಾವು ಗೆದ್ದಿದ್ದೀವ, ಆ ನಿನ್ನ ತಮ್ಮನಿಂದ ನಿನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಕೇಳ್ತಾರೆ. ಆಗ ವಿಜಯಾಂಬಿಕಾ, ಮ್ಯಾಡಿ, ಅವರಿಂದ ಇವಾಗ ಏನು ತಾನೇ ಮಾಡೋಕ್ಕಾಗುತ್ತೆ, ಅವರು ಸೋತು ಸ್ವರ್ಗೋಗಿದ್ದಾರೆ, ಅವ್ರ ಹತ್ರ ಅಧಿಕಾರ ಕೂಡ ಇಲ್ಲ, ಮತ್ತು ಮುಂಚೆ ಆದರೆ ಈ ವಿಜಯಾಂಬಿಕನ ಮಾತ್ರ ಅವರು ಎದುರಿಸ್ಬೇಕಾಗಿತ್ತು, ಆದರೆ ಇವಾಗ ಆಗಲ್ಲ, ನನ್ನ ಪಾರ್ಟಿಗೆ ಬರೋ ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಹತ್ರ ಇವಾಗ ಹಣಬಲ ಇಲ್ಲ, ಜನಬಲ ಇಲ್ಲ, ತೋಳ್ಬಲ ಕೂಡ ಇಲ್ಲ, ಅವರಿಬ್ಬರಿಂದ ನನ್ನನ್ನು ಏನು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಮೊದಲು ಪಾರ್ಟಿಗೆ ಯಾರ್ಯಾರನ್ನು ಕರಿಬೇಕು ಅಂತ ಅಂದ್ಕೊಂಡಿದ್ಯೋ ಅವ್ರಿಗೆಲ್ಲ ಇನ್ವಿಟೇಷನ್ನ ಪ್ರಾಪರಾಗಿ ಕಳಿಸೋ, ಪಾರ್ಟಿಗೆ ಬಂದವರೆಲ್ಲ ಚೆನ್ನಾಗಿ ಕುಡಿದು ಹೊಟ್ಟೆ ತುಂಬ ಊಟ ಮಾಡಿ ನನ್ನನ್ನು ಹೊಗಳಬೇಕು, ಅಷ್ಟು ಮಾತ್ರ ನೀನು ಮಾಡು ಅಂತ ಹೇಳ್ತಾರೆ. ಆಗ ಮ್ಯಾಡಿ, ಮಾಮ್, ಬರೀ ಹೊಗಳೋದಷ್ಟೇ ಅಲ್ಲ, ಪಾರ್ಟಿಗೆ ಬಂದವರೆಲ್ಲ ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು, ಆ ರೀತಿ ನೋಡ್ಕೊತೀನಿ ಬಿಡು ಮಾಮ್ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ನೀನು ಅಷ್ಟು ಮಾಡು, ಉಳಿದಿರೋದನ್ನೆಲ್ಲ ನನಗೆ ಬಿಟ್ಬಿಡು, ಇನ್ನು ಮುಂದೆ ಈ ವಿಜಯಾಂಬಿಕಾ ವಿಜಯೋತ್ಸವ ಆರಂಭ ಅಂತ ಹೇಳಿ ನಗ್ತಿರ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.